ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ನನ್ನ ತಮ್ಮ ತಿಂಡಿ ತಿನ್ನಕ್ಕೆ ಹೊರಟಿದ್ದೀವಿ. ಹಾಗೆ ಅಪ್ಪ ಅಮ್ಮನೂ ಬಿಸ್ನೆಸ್ ವರ್ಕ್ ಮೇಲೆ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ. ಸೊ ಇವತ್ತು ಫುಲ್ ಒಂದು ಬ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಇವತ್ತು ಏನೇನು ಆಗುತ್ತೆ ಅಂತ ನೋಡ್ತಾ ಇರಿ. ತಿಂಡಿ ತಿನ್ನೋಕ್ಕೆ ಅಂತ ನಾವು ಬಂದಿದ್ದು ನಮ್ಮ ಶಿವಮೊಗ್ಗದಲ್ಲಿ ಫೇಮಸ್ ಆಗಿರುವ ಶ್ರೀಧಾತ್ರಿ ಭವನ್ಗೆ ಗೈಸ್. ತಿಂಡಿ ಆರ್ಡರ್ ಮಾಡಿದ್ವಿ ಗೈಸ್. ಕೇಳಿದೆ ಬಿಸಿಬೇಳೆ ಬಾತ್ ಇದೆಯಾ ಅಂತ. ಬಿಸಿಬೇಳೆ ಬಾತ್ ಇಲ್ಲ ಅಂದರು. ವಿಧಿ ಇಲ್ಲದೆ ಮಸಾಲೆ ದೋಸೆ ಆರ್ಡರ್ ಮಾಡಿದೆ. ನೀನೇನು ಆರ್ಡರ್ ಮಾಡಿದೆ ಆರ್ಯ? ನಾನು ಘೀ ಪುಡಿ ದೋಸೆ ಆರ್ಡರ್ ಮಾಡಿದೆ. ನನಗೆ ತುಂಬಾ ದಿನದಿಂದ ತಿನ್ಬೇಕಂತ ಅನಿಸ್ತಿತ್ತು. ಸೊ ಇವತ್ತು ಘೀ ಪುಡಿ ದೋಸೆ ಆರ್ಡರ್ ಮಾಡಿದೆ. ತಿಂಡಿ ಬಂತು ಗೈಸ್, ನೋಡೋಣ ಟೇಸ್ಟ್ ಮಾಡಿ ಹೆಂಗಿದೆ ಅಂತ. ಘೀ ಪುಡಿ ದೋಸೆ ತುಂಬಾ ಚೆನ್ನಾಗಿದೆ. ನನಗಂತೂ ಘೀ ಪುಡಿ ದೋಸೆ ತುಂಬಾ ಇದೆ. ಮಸಾಲೆ ದೋಸೆ ಹೆಂಗಿದೆ ಗೈಸ್? ಮತ್ತೆ ಒಂದೊಂದು ವಡೆ ಆರ್ಡರ್ ಮಾಡ್ಕೊಂಡಿದೀವಿ ಗೈಸ್. ಇವಾಗ ತಿಂಡಿ ತಿನ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದೀವಿ. ಇದು ನಮ್ಮ APMC ರೋಡು. ನೋಡಿ ಎಷ್ಟು ಸಗದಾಗಿದೆ. ವಾಕಿಂಗ್ ಮಾಡೋಕ್ಕೆಲ್ಲ ಮಸ್ತ್ ಗ್ರೀನರಿ ಇದೆ ಗೈಸ್. ಮನೆಗೆ ಬಂದ್ವಿ. ಮಧ್ಯಾಹ್ನ ಊಟಕ್ಕೆ ನನ್ನ ಫ್ರೆಂಡ್ ಮನೆಗೆ ಊಟಕ್ಕೆ ಕರೆದಿದ್ದಾರೆ. ಅವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್ ಗೈಸ್. ಫ್ರೆಂಡ್ ಮನೆಗೆ ಊಟಕ್ಕೆ ಕರೆದಿದ್ದಾರೆ ಅಂತ ಹೇಳಿದ್ನಲ್ಲ, ಇವಾಗ ಹೊರಟಿದ್ದೀವಿ. ಆಲ್ರೆಡಿ ಟೈಮ್ 2 o'clock ಆಗಿದೆ. ಸೊ ಬನ್ನಿ ಹೆಂಗಿರುತ್ತೆ ಟೇಸ್ಟ್, ಅವರಮ್ಮ ಏನೇನು ಅಡುಗೆ ಮಾಡಿದ್ದಾರೆ ಎಲ್ಲ ನೋಡೋಣ. ಊಟಕ್ಕೆ ಗೀ ರೈಸ್, ಚಿಕನ್ ಗ್ರೇವಿ ಮತ್ತು ಕಬಾಬ್ ಮಾಡಿದರು. ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿತ್ತು. ಮಧ್ಯಾಹ್ನ ಊಟ ನೋಡಿದ್ರಲ್ಲ ಗೈಸ್, ಸಕ್ಕತ್ತಾಗಿತ್ತು. ಆದರ್ಶ್ ಮನೆಗೆ ಯಾವಾಗ ಹೋದ್ರೂ ಹೊಟ್ಟೆ ತುಂಬ ಊಟ ಕಳಿಸ್ತಾರೆ, ಅದಂತೂ ಗ್ಯಾರಂಟಿ. ಸೊ ಮಧ್ಯಾಹ್ನ ಊಟ ಮಾಡಿ ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಹೊರಗೆ ಬಂದ್ವಿ. ಎಲ್ಲರೂ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಹಾಗೆ ನಾವು ಬಂದಿದ್ದು ಗೋಪಾಳದಲ್ಲಿ ಲೊಕೇಟ್ ಆಗಿರುವ ಎಸೆನ್ಸ್ ದ ಬೇಕ್ ಲ್ಯಾಬ್ಗೆ. ನಾವು ಆರ್ಡರ್ ಮಾಡಿದ್ದು ಚಾಕ್ಲೇಟ್ ಬ್ರೌನಿ ಸಂಡೇ. ಸರ್ವಿಸ್ ಸ್ವಲ್ಪ ಡಿಲೇ ಆಗಿತ್ತು, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಗೈಸ್. ಇನ್ನೂ ಯಾರು ಶಿವಮೊಗ್ಗದಲ್ಲಿ ಟ್ರೈ ಮಾಡಿಲ್ಲ, ವಿಸಿಟ್ ಮಾಡಿ. ಸೊ ಗೈಸ್, ಸಂಡೇ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮ್ಮ ವ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.